ಒಬ್ಬ ಅಂಗಡಿ ಮಾಲಕ ಪರಮಾತ್ಮ ಪಾರ್ಟ್ ಮಾಡ್ಯಾನ. ಅವನ ಕೈಯನ್ನು ಆಳ ಮನಸ್ಸಿಗಿದ್ರಿ ಅಂದ ಭಕ್ತನ ಪಾರ್ಟ್ ಮಾಡ್ಯಾನ. ಏನ್ರಿ ಮಾಲಕ ಪರಮಾತ್ಮ ಆಗ್ಯಾನ. ಇವ ಅವನ ಕೈಯಾಗ ಚೀಟ್ ಕಟ್ಟಿ ಕೊಡ್ತಿರ್ತಾವಲ್ಲ ಅವಕ್ಕೆ ಏನಂತಾರೆ, ಮುನಿಮೆ ಅಂತಾರೆ ಏನಂತಾರೆ, ಕೈಯಾಗ ಕೆಲಸ ಮಾಡೋನಿ. ಅವ ಇದರಿಂದ ಭಕ್ತನ ಪಾರ್ಟ್ ಮಾಡ್ಯಾನ. ಇವೊಂದು ಪಾತ್ರ ಬತ್ತು, ಪರಮಾತ್ಮ ಪಾತ್ರ ಬತ್ತು. ಪರಮಾತ್ಮ ಅಂದ್ರೆ ಹೆಂಗೆ ಇರ್ತಾವೆ ನೋಡ್ರಿಲ್ಲ, ಅಗದಿ ಜಟ ಮ್ಯಾಲೆ ಚಂದ್ರ ಹಿಂಗೇನೇ ಇರ್ತಾವೆ. ಹುಲಿ ಚರ್ಮ, ಹುಲಿ ಕೊಳ್ಳಾಗ ಹಾಕೊಂಡು ಬಂದು ಎಲ್ಲ ಜನ ಯವ್ವ ಪರಮಾತ್ಮ ಹಿಂಗೆ ಮಾಡ್ತಿದ್ರು. ಏನ್ರಿ ಯಾವಾಗ ನಾಟ್ಯ ಮಾಡಿದ್ರು ಪರಮಾತ್ಮ ಬಂದು ಸ್ಟೇಜಿನ ಮೇಲೆ ಬಂದ. ಬರುದ್ರಾಗ ಅಂದ್ರೆ ಇದ್ರಿಗೆ ಅವ ಭಕ್ತನ ಪಾರ್ಟ್ ಮಾಡಿದ್ ನೋಡ್ರಿ, ಅಂಗಡಿಯಾಗ ಚೀಟ್ ಕಟ್ಟಾವ ಅವನ ಪಾತ್ರ ಬಂದ ಕೂಡಲೇನ ಹೋಗಿ ಓಹೋ ಇದೇನಿದು ಭಗವಂತ ಮತ್ತೆ ನನ್ನ ದರ್ಶನ ಕೊಟ್ಟೆಲ್ಲ ತಿಳ್ಕೊಂಡಂದ. ಇಟ್ಟು ಅನ್ನೋದಕ್ಕೆ ಪರಮಾತ್ಮನಿಂದ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚೀನಿ, ಏನು ಕೇಳ್ತಿ ಕೇಳು, ಕೇಳಿದ್ದೆ ಕೊಡ್ತೀನಿ ಅಂದ. ಇವ ಏನಂದ, ಕೇಳಿದ್ದೇನು ಕೊಡ್ತಿದ್ವು, ಮೊದಲು 3 ತಿಂಗಳು ಪಗಾರ ಕೊಟ್ಟು ಮಾತಾಡಿ ಹೆಂಗೆ ಮಾಡ್ತೀರಿ ಅದು ಅಂಗಡಿಯಾಗೆ ಅದದು ಹೌದಾ ಇಲ್ಲ ಅಲ್ಲ ಪಾಪ ಪರಮಾತ್ಮ ಕರೆಕ್ಟ್ ಮಾತಾಡ್ಯಾನ. ಅವ ಪರಮಾತ್ಮ ಏನಂದ, ಭಕ್ತ ನಿನ್ನ ಭಕ್ತಿಗೆ ಅಂದ ಮೆಚ್ಚೀನಿ, ನೀ ಏನು ಕೇಳ್ತಿ ಕೇಳು, ನೀನು ಕೇಳಿದ್ದೆ ವರ ಕೊಡ್ತೀನಿ ಅಂದ್ರೆ ಏನು ಕೇಳಿದ್ದು ನೀ ಏನು ಕೊಡ್ತೀವಿ, ಮೊದಲು ನಂದು 3 ತಿಂಗಳು ಪಗಾರ ಕೊಟ್ಟು ಮಾತಾಡ. ಅವ 3 ತಿಂಗಳು ಪಗಾರ ಕೊಟ್ಟಿದ್ದಿಲ್ಲತ್ತದ ಅಂಗಡಿಯಿಂದ. ಹಿಂಗಿರ್ತಾವ ದೊಡ್ಡ ಆಟಗಳಂದ್ರೆ ಭಾಳ ಮಜಾ ಅವಾಗ.